ನನ್ನನ್ನು ಹತ್ಯೆ ಮಾಡಿದರೆ ಇರಾನ್ ದೇಶ ಸರ್ವನಾಶ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಎಚ್ಚರಿಕೆಯನ್ನು ಕೊಡ್ತಾ ಇರುವಂಥದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಈ ರೀತಿಯಾದಂತಹ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ನನ್ನನ್ನು ನಾಶ ಮಾಡೋಕೆ, ಹತ್ಯೆ ಮಾಡೋಕೆ ಏನಾದರೂ ಪ್ಲಾನ್ ಮಾಡ್ತಾ ಇದ್ರೆ ನಿಮ್ಮ ಇರಾನ್ ದೇಶ ಏನಿದೆ ಅದು ಸರ್ವನಾಶ ಆಗುತ್ತೆ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇರಾನ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಈಗ ನನ್ನ ಹತ್ಯೆಗೆ ಪ್ರಯತ್ನಗಳು ನಡೆದು ಏನಾದರೂ ಹತ್ಯೆ ಮಾಡಿದರೆ ಅಮೇರಿಕ ಇರಾನ್ ದೇಶವನ್ನು ಸರ್ವನಾಶ ಮಾಡಿಬಿಡುತ್ತೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ನಮ್ಮ ನಾಯಕನ ಕಡೆಗೆ ಆಕ್ರಮಣಕಾರಿ ಕೈ ಚಾಚಿದ್ರೆ ಹುಷಾರ್ ಅಂತ ಹೇಳ್ತಾ ಇದ್ದಾರೆ. ನಾವು ಆ ಕೈಯನ್ನು ಕತ್ತರಿಸುತ್ತೇವೆ. ಕತ್ತರಿಸೋದು ಅಷ್ಟೇ ಅಲ್ಲ, ಅದರ ಜೊತೆಗೆ ಅವರ ಜಗತ್ತಿಗೂ ಕೂಡ ಬೆಂಕಿ ಹಚ್ಚುವಂತಹ ಕೆಲಸವನ್ನು ಮಾಡ್ತೀವಿ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಇರಾನ್ ಶಸ್ತ್ರಾಸ್ತ್ರ ಪಡೆಗಳ ವಕ್ತಾರ ಜನರಲ್ ಅಬೋಲ್ಜರ್ ಏನಿದ್ದಾರೆ ಅವರು ಹೇಳಿರುವಂಥದ್ದಕ್ಕೆ ಪ್ರತಿಕ್ರಿಯೆ ನೀಡುತ್ತಾರೆ. ಟ್ರಂಪ್ ಅವ್ರು ಮಾತಾಡೋದಕ್ಕೆ ಹೇಳ್ತಾ ಇದ್ದಾರೆ, ಸುಮ್ಮನೆ ಅನ್ಕೋಬೇಡಿ, ನನ್ನ ಹತ್ಯೆ ಹಿಂದೆ ಇರಾನ್ ಕೈವಾಡವಿದ್ದರೆ ನಿಮ್ಮನ್ನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾ ಇದ್ದಾರೆ. ದೇಶವನ್ನು ನಿರ್ಮೂಲನೆ ಮಾಡಲು ತನ್ನ ಸಲಹೆಗಾರರಿಗೆ ಸೂಚನೆಯನ್ನು ನೀಡಿದ್ದಾರಂತೆ. ಇದೇ ವೇಳೆ ಟೆಹರಾನ್ ಮೇಲೆ ಏನಾದರೂ ದಾಳಿ ಆದರೆ, ನನ್ನ ಹತ್ಯೆ ಏನಾದರೂ ಮಾಡಿ ನಿಮ್ಮ ಸರ್ವನಾಶ ಆಗುತ್ತೆ ಅಂತ ಇರಾನ್ ಶಸ್ತ್ರಾಸ್ತ್ರ ಪಡೆಗಳ ವಕ್ತಾರ ಜನರಲ್ ಏನಿದ್ದಾರೆ ಅಬೋಲ್ಜರ್ ಏನಿದ್ದಾರೆ ಅವರು ಹೇಳಿರುವಂಥದ್ದು. ಅವರೊಂದು ಹೇಳಿಕೆಯನ್ನು ಕೊಟ್ಟಿದ್ದರು ಜನರಲ್ ಅವರು. ಅದಕ್ಕೆ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ, ಅಬೋಲ್ಫಜಲ್ ಏನಿದ್ದಾರೆ ಅವ್ರು ಹೇಳ್ತಾರಲ್ವ, ಅದೇ ರೀತಿಯಾಗಿ ಏನಾದರೂ ನಡೆದ್ರೆ ಬೇರೆ ರೀತಿಯಾದ ಪರಿಣಾಮ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಟ್ರಂಪು. ನನ್ನ ಹತ್ಯೆ ಹಿಂದೆ ಇರಾನ್ ಕೈವಾಡ ಏನಾದರೂ ಒಂದು ವೇಳೆ ಇದ್ದರೆ, ಅವರೇನಾದರೂ ಸಂಚನ್ನು ರೂಪಿಸಿದ್ರೆ ನಾವು ಅವರ ಇಡೀ ದೇಶವನ್ನು ನಿರ್ಮೂಲನೆ ಮಾಡ್ತೀವಿ, ಎಚ್ಚರಿಕೆ ಇರಲಿ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ, ಆ ದೇಶವನ್ನು ನಿರ್ಮೂಲನೆ ಮಾಡಿ ನನ್ನ ಮೇಲೆ ಏನಾದರೂ ಆ ರೀತಿಯಾಗಿ ಆಗಿದ್ದರೆ ಅಥವಾ ಪ್ರಯತ್ನ ನಡೆಸೋಕೆ ಯೋಚನೆ ಮಾಡ್ತಾ ಇದ್ದರೆ, ಕೆಲವೊಂದು ಪ್ರಯತ್ನಗಳಲ್ಲಿ ಇರಾನ್ನ ಕೈವಾಡ ಏನಾದರೂ ಇದ್ದರೆ ಆ ಇರಾನ್ ದೇಶವನ್ನು ಉಳಿಸೋಕೆ ಹೋಗಬೇಡಿ, ಸಂಪೂರ್ಣವಾಗಿ ನಾಶ ಮಾಡಬೇಡಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರಂತೆ ಈಗಾಗಲೇ. ಇದೇ ವೇಳೆ ಟೆಹರಾನ್ ಮೇಲೆ ಗರಿಷ್ಠ ಒತ್ತಡ ಮರುಸ್ಥಾಪಿಸುವಂತಹ ಕಾರ್ಯಕಾರಿ ಆದೇಶಕ್ಕೆ ಕೂಡ ಸಹಿ ಮಾಡಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರ ಒಂದು ನಡೆ, ಕೆಲವೊಂದು ಸಲಹೆಗಳು, ನಿರ್ಧಾರಗಳು ಯಾವಾಗಲೂ ಕೂಡ ಏನೋ ಒಂದು ತೊಂದರೆಗಳನ್ನು ತರ್ತಾ ಇರುತ್ತೆ. ಕೆಲವೊಂದು ದೇಶದ ಮೇಲೆ ದ್ವೇಷದ ಒಂದು ರಾಜಕಾರಣವನ್ನು ಕೂಡ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇವರ ತಲೆಯಲ್ಲಿ ಏನಿದೆ ಅಂತಂದರೆ ಮೊದಲು ಅಮೇರಿಕ, ಆಮೇಲೆ ಉಳಿದಂಥದ್ದು, ಆ ರೀತಿಯಾದ ಒಂದು ಭಾವನೆ ಇದೆ. ಅಮೇರಿಕ ಫಸ್ಟ್ ಎನ್ನುವಂತಹ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್. ಈಗ ಅದೇ ರೀತಿಯಾಗಿ ಕೆಲವೊಂದು ದೇಶಗಳು ನನ್ನನ್ನು ಹತ್ಯೆ ಮಾಡೋಕೆ, ಸಾಯಿಸೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ವಿಚಾರಗಳು ನನ್ನ ಗಮನಕ್ಕೆ ಬರ್ತಾ ಇದೆ. ಅದರಲ್ಲಿ ಈಗ ಇರಾನ್ ದೇಶದ ವಿಚಾರವಾಗಿ ಕೂಡ ನನ್ನ ಗಮನಕ್ಕೆ ಬಂದಿದೆ. ಅದರಲ್ಲಿ ಏನಾದರೂ ಇರಾನ್ ಕೈವಾಡ ಇದ್ದರೆ ನಾನು ಅದನ್ನು ಸುಮ್ಮನೆ ಬಿಡೋದಿಲ್ಲ, ಎಲ್ಲವನ್ನು ಕೂಡ ನಾಶ ಮಾಡಿಬಿಡ್ತೀನಿ. ಈಗಾಗಲೇ ಇದಕ್ಕೆ ನಾನು ನನ್ನ ದೇಶದಲ್ಲಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದೀನಿ. ನಾವು ಯಾವತ್ತೂ ಕೂಡ ಸುಮ್ಮನೆ ಇರೋದಿಲ್ಲ, ಆ ರೀತಿಯಾಗಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಮೇರಿಕ ಇರಾನ್ ದೇಶವನ್ನು ಸರ್ವನಾಶ ಮಾಡ್ತೀವಿ ಅಂತ ಏನು ಹೇಳ್ತಾ ಇದ್ದಾರಲ್ಲ, ಇದೇ ಒಂದು ವಿಚಾರ. ದೇಶಗಳ ನಡುವೆ ದೊಡ್ಡ ಒಂದು ಯುದ್ಧ ಆಗುವ ಒಂದು ಸಾಧ್ಯತೆ ಕೂಡ ಇದೆ. ಈಗಾಗಲೇ ಬೇರೆ ದೇಶಗಳ ನಡುವೆ ಯುದ್ಧ ಆಗ್ತಾ ಇದೆ. ಇನ್ನು ಟ್ರಂಪ್ ಏನಾದರೂ ಯುದ್ಧವನ್ನು ಸಾರಿದರೆ, ತನ್ನಲ್ಲಿರುವಂತಹ ಶಸ್ತ್ರಾಸ್ತ್ರಗಳನ್ನು ಉಪಯೋಗ ಮಾಡಿದರೆ ಅದು ಬಹುದೊಡ್ಡ ಯುದ್ಧಕ್ಕೆ ಕಾರಣವಾಗುತ್ತೆ. ದೇಶದ ಹಿರಿಯ ಅಣ್ಣ ಅನಿಸ್ಕೊಂಡಿರುವಂತಹ ಅಮೇರಿಕ ಈಗ ಈ ರೀತಿಯಾಗಿ ಮಾತನಾಡ್ತಾ ಇದೆ. ಅದರ ಅಧ್ಯಕ್ಷರು ಕೂಡ ಅದೇ ರೀತಿಯಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ನಮ್ಮ ನಾಯಕ ಡೊನಾಲ್ಡ್ ಟ್ರಂಪ್ ಏನಿದ್ದಾರೆ, ಅವರನ್ನು ನೀವು ಯಾರೂ ಮುಟ್ಟೋಕ್ಕಾಗಲ್ಲ, ಮುಟ್ಟಿದ್ರೆ ನಾವು ಹಿಂಗೆಲ್ಲ ಮಾಡ್ತೀವಿ. ಇನ್ನು ನನ್ನ ಹತ್ಯೆ ವಿಚಾರದಲ್ಲಿ ಕೆಲವೊಂದು ಕಾರಣದ ಕೈಗಳ ಕೈವಾಡ ಇದೆ. ಅದರಲ್ಲಿ ಏನಾದರೂ ಇರಾನ್ ಕೈವಾಡ ಇದ್ದರೆ ಮಾತ್ರ ಸುಮ್ಮನೆ ಬಿಡೋದಿಲ್ಲ, ನೀವು ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಟ್ರಂಪ್ ಹೇಳ್ತಾ ಇರುವಂಥದ್ದು. ಹೀಗಾಗಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಇಲ್ಲ, ನಾವು ಹಾಗೆ ಮಾಡ್ತೀವಿ, ನಿಮ್ಮ ಮೊಂಡುತನವನ್ನು ಪ್ರದರ್ಶಿಸ್ತೀವಿ, ಏನು ಮಾಡ್ತಾರೋ ಮಾಡಲಿ ಅನ್ನೋದಾದರೆ ಅದರ ಪರಿಣಾಮವನ್ನು ನೀವು ಮುಂದೆ ಎದುರಿಸಬೇಕಾಗತ್ತೆ. ಇದು ಡೊನಾಲ್ಡ್ ಟ್ರಂಪ್ ಅವರ ಎಚ್ಚರಿಕೆ. ಇದು
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.